ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 97 ಡಿಸೆಂಬರ್ 17, 2020. ಸುದ್ದಿ ಸಂಶೋಧನೆ. ಹಕ್ಕಿಗಳ ಪೂರ್ವಜರು. ಇರುಳಿರುಳಲಿದು ದಿನ ದಿನ ಬೆಳಗಿ ಸುತ್ತಮುತ್ತಲೂ ಮೇಲೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ. ಈ ಹಾಡು ಕೇಳಿದ್ದೀರಲ್ಲ, 10ನೇ ತರಗತಿಯಲ್ಲಿ ಇದನ್ನು ಓದಿರಲೂಬಹುದು. ಈ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿರಲೂಬಹುದು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಮೇಲೆ ಕೆಳಗೆ ಉದ್ದಕ್ಕೆ ನೇರ ಗಾವುದ ಗಾವುದ ಸಾಗುತ್ತ ಮುಂದೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂದು ಕವಿ ಬೇಂದ್ರೆ ವಿವರಿಸುವಾಗ ರಾಜಹಂಸದ ಹಾರಾಟದಿಂದ ಹದ್ದಿನ ಹಾರಾಟದವರೆಗೂ ಹಕ್ಕಿಗಳು ಹಾರುವುದು ಕಣ್ಣಿಗೆ ಕಟ್ಟುತ್ತವೆ. ಆದರೂ ಒಂದು ಪ್ರಶ್ನೆ ಹಾಗೆಯೇ ಉಳಿಯುತ್ತದೆ. ಈ ಹಕ್ಕಿಗಳು ಹಾರುವುದನ್ನು ಆರಂಭಿಸಿದ್ದು ಯಾವಾಗ? ಸಣ್ಣ ಮಕ್ಕಳು ಥಟ್ಟನೆ ಅವು ದೊಡ್ಡದಾಗಿ ಗೂಡು ಬಿಟ್ಟು ಹೋದಾಗ ಎನ್ನಬಹುದು. ಆದರೆ ಇದೇ ಪ್ರಶ್ನೆಗೆ ವಿಜ್ಞಾನಿಗಳು ಥಟ್ಟನೆ ಉತ್ತರ ಹೇಳುವುದಿಲ್ಲ. ಏಕೆಂದರೆ ಪ್ರಾಣಿಗಳು ನೆಲ ಬಿಟ್ಟು ಗಾಳಿಯಲ್ಲಿ ಹಾರಲು ಆರಂಭಿಸಿದ್ದು ಯಾವಾಗ ಎನ್ನುವ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅಷ್ಟೇ ಯಾಕೆ, ಮೊದಲು ಹಾರಲು ಆರಂಭಿಸಿದ್ದು ಎಂತಹ ಪ್ರಾಣಿಗಳು ಎನ್ನುವ ಪ್ರಶ್ನೆಗೂ ಉತ್ತರವಿರಲಿಲ್ಲ. ಇಂದು ನೇಚರ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಒಂದು ಸಂಶೋಧನೆಯೊಂದು ಈ ಪ್ರಶ್ನೆಗೆ ಸ್ವಲ್ಪ ಮಟ್ಟಿಗೆ ಉತ್ತರ ಹೇಳಲಿದೆ. ಸುಮಾರು 6.5 ಕೋಟಿ ವರ್ಷಗಳಿಂದ 22 ಕೋಟಿ ವರ್ಷಗಳ ಹಿಂದೆ ವಾಸವಿದ್ದ ಹಲ್ಲಿಗಳ ಜಾತಿಗೆ ಸೇರಿದ ಜೀವಿಯೊಂದು ನೆಲದಿಂದ ಮೇಲೆ ರೆಕ್ಕೆ ಬೀಸಿ ಹಾರಿದ ಜೀವಿ ಇರಬಹುದು ಎಂದು ಅರ್ಜೆಂಟೀನಾ ಜೀವಿ ವಿಜ್ಞಾನದ ವಸ್ತು ಸಂಗ್ರಹಾಲಯ ಹಾಗೂ ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯದ ಭೂವಿಜ್ಞಾನ ಹಾಗೂ ಪರಿಸರ ವಿಜ್ಞಾನಿ ಮಾರ್ಟಿನ್ ಎಸ್ಕುರಾ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಇದುವರೆಗೂ ಜೀವಿ ವಿಜ್ಞಾನಿಗಳು ಈ ಕಾಲದಲ್ಲಿ ಬದುಕಿದ್ದ ಟೀರೋಸಾರಸ್ ಎನ್ನುವ ಜೀವಿಕುಲದ ಪ್ರಾಣಿಗಳೇ ಮೊದಲು ಹಾರಿದ ಪ್ರಾಣಿಗಳಾಗಿದ್ದುವು ಎಂದು ಗಣಿಸಿದ್ದರು. ಇದೀಗ ಎಸ್ಕುರಾ ಮತ್ತು ಸಂಗಡಿಗರ ಸಂಶೋಧನೆ ಲೇಗರ್ಟಿಪಿಡ್ ಎನ್ನುವ ಡೈನೋಸರ್ಗಳ ಒಂದು ಕುಲದ ಜೀವಿಗಳಿಂದಲೇ ಈ ಹಾರುವ ಪ್ರಾಣಿಗಳು ಹುಟ್ಟಿರಬೇಕು ಎಂದು ಊಹಿಸಿದೆ. ಟೀರೋಸಾರ್ಗಳೆಂದರೆ ಬಲು ವಿಚಿತ್ರ ಪ್ರಾಣಿಗಳು. ಅತ್ತ ಹಲ್ಲಿಗಳು ಅಲ್ಲದ ಇತ್ತ ಹಕ್ಕಿಗಳು ಅಲ್ಲದ ದೇಹ ಅವುಗಳದ್ದಾಗಿತ್ತು. ಹೀಗಾಗಿ ಇವು ಹಲ್ಲಿಗಳು ಹಕ್ಕಿಗಳಾಗಿ ವಿಕಾಸವಾಗುವ ಹಾದಿಯಲ್ಲಿ ಬೆಳೆದು ಮರೆಯಾದ ಜೀವಿಗಳೆಂದು ನಂಬಲಾಗಿತ್ತು. ಹಕ್ಕಿಗಳು ಇವುಗಳಿಂದಲೇ ವಿಕಾಸವಾಗಿರಬೇಕು ಎಂದು ನಂಬಲಾಗಿತ್ತು. ಆದರೆ ಈ ಟೀರೋಸಾರ್ಗಳ ವಿಕಾಸ ಹೇಗಾಯಿತು ಎನ್ನುವ ಬಗ್ಗೆ ಯಾವ ಶಿಲೆಗಳಲ್ಲಿಯೂ ದಾಖಲೆಗಳಿರಲಿಲ್ಲ. ಅರ್ಥಾತ್ ಅದಕ್ಕೆ ತಕ್ಕುದಾದ ಫಾಸಿಲ್ ಪುರಾವೆಗಳು ಸಿಕ್ಕಿರಲಿಲ್ಲ. 200 ವರ್ಷಗಳ ಹಿಂದೆ ಟೀರೋಸಾರ್ಗಳು ಅಂದರೆ ರೆಕ್ಕೆ ಇರುವ ಹಲ್ಲಿಗಳು ಇಂದು ಈ ಕುಲಕ್ಕೆ ಹೆಸರಿಸಿದ ಸುಪ್ರಸಿದ್ಧ ಫ್ರೆಂಚ್ ಜೀವಿ ವಿಜ್ಞಾನಿ ಜಾರ್ಜೆಸ್ ಕ್ಯುವಿಯರ್ ಇವು ನಿಸ್ಸಂದೇಹವಾಗಿಯೂ ಅತ್ಯಂತ ಅದ್ಭುತ ಜೀವಿಗಳು. ಇವುಗಳನ್ನೇನಾದರೂ ಜೀವಂತವಾಗಿ ನಾವು ನೋಡಿದ್ದರೆ ಈಗಿರುವ ಯಾವುದೇ ಜೀವಿಗಿಂತಲೂ ಬಲು ವಿಚಿತ್ರವಾದ ಜೀವಿ ಎಂದುಕೊಳ್ಳುತ್ತಿದ್ದೆವು. ನಮ್ಮ ಚರ್ಚೆಯನ್ನು ಗಮನಿಸಿಲ್ಲದವರು ಇದನ್ನು ನಿಸರ್ಗದಲ್ಲಿ ಸಹಜವಾಗಿ ಜನಿಸಿದ ಜೀವಿ ಎನ್ನುವ ಬದಲಿಗೆ ಯಾವುದೋ ಅತಿರಂಜಿತ ಕಲ್ಪನೆಯ ಹುಟ್ಟು ಎನ್ನಲಿಕ್ಕೂ ಸಾಕು ಎಂದಿದ್ದ. ಟೀರೋಸಾರ್ಗಳ ಕತೆ ಹೇಳುವ ಮುನ್ನ ಇನ್ನೊಂದು ಕತೆ ಹೇಳಬೇಕು. ಜೀವಿ ವಿಜ್ಞಾನಿಗಳು ಜೀವಿಗಳ ಅಧ್ಯಯನಕ್ಕೆಂದು ಅವುಗಳಲ್ಲಿ ಇರುವ ಸಮಾನ ಗುಣಗಳನ್ನು ಹಾಗೂ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ವಿವಿಧ ಗುಂಪುಗಳನ್ನಾಗಿ ವಿಂಗಡಿಸುತ್ತಾರಷ್ಟೆ. ಹೀಗೆ ವಿಂಗಡಿಸುವಾಗ ಬೆನ್ನು ಮೂಳೆ ಇರುವಂತಹ ಪ್ರಾಣಿಗಳನ್ನೆಲ್ಲ 5 ಕುಟುಂಬಗಳಲ್ಲಿ ಸೇರಿಸಬಹುದು. ಮೊದಲನೆಯದು ಮೀನುಗಳಂತಹ ಜಲಜೀವಿಗಳು. ಎರಡನೆಯದು ತಮ್ಮ ಜೀವಕಾಲದಲ್ಲಿ ಕೆಲವು ಅಂಶವನ್ನು ನೀರಿನಲ್ಲಿಯೂ
ಉಳಿದದ್ದನ್ನು ನೆಲದಲ್ಲಿಯೂ ಕಳೆಯುವಂಥವು, ಅರ್ಥಾತ್ ಉಭಯವಾಸಿಗಳು. ಮೂರನೆಯವು ಹಲ್ಲಿ ಹಾವುಗಳಂತಹ ಉರಗಗಳು, ನಾಲ್ಕನೆಯದು ಹಕ್ಕಿಗಳು ಹಾಗೂ ಕೊನೆಯದ್ದು ಸಸ್ತನಿಗಳು. ಈ ಪ್ರತಿಯೊಂದು ಗುಂಪಿಗೂ ಒಂದು ವೈಶಿಷ್ಟ್ಯವಿದೆ. ಉದಾಹರಣೆಗೆ, ಸ್ತನಿಗಳ ಹೊರತಾಗಿ ಇನ್ಯಾವ ಕುಲದ ಜೀವಿಗೂ ನಮಗಿರುವಂತೆ ಹೊರಗಿವಿ ಇರುವುದಿಲ್ಲ. ಹಾಗೆಯೇ ಸ್ತನಿಗಳ ಹೊರತಾಗಿ ಇನ್ಯಾವ ಜೀವಿಯು ಪುಟ್ಟ ಜೀವಿಯೊಂದನ್ನು ಹೆರುವುದಿಲ್ಲ. ಏನಿದ್ದರೂ ಅವು ಮೊಟ್ಟೆ ಇಡುತ್ತವಷ್ಟೆ. ಮೊಟ್ಟೆ ಇಡುವ ಎಲ್ಲಾ ಜೀವಿಗಳ ಮೊಟ್ಟೆಗಳು ಒಂದೇ ತೆರನಲ್ಲ, ಅವುಗಳಲ್ಲಿಯೂ ವೈವಿಧ್ಯವಿದೆ. ಹೀಗೆ ಹಲವು ಕುಟುಂಬಗಳನ್ನು ಗುರುತಿಸಲಾಗಿದೆ. ಈ ಕುಟುಂಬಗಳಲ್ಲಿ ಇರುವ ಜೀವಿಗಳಲ್ಲಿಯೂ ವ್ಯತ್ಯಾಸಗಳಿರುತ್ತವೆ. ಅವನ್ನು ಮತ್ತೆ ವಿಂಗಡಿಸಿ ಶ್ರೇಢಿಗಳು ಎನ್ನುತ್ತಾರೆ. ಈ ಶ್ರೇಢಿಗಳೊಳಗೆ ಇರುವ ಜೀವಿಗಳಲ್ಲಿನ ವ್ಯತ್ಯಾಸಗಳನ್ನು ಗುರುತಿಸಿ ಮತ್ತೆ ಕುಲಗಳನ್ನಾಗಿ ವಿಂಗಡಿಸುತ್ತಾರೆ. ಹೀಗೆ ಇದೊಂದು ವಂಶ ವೃಕ್ಷವಾಗಿ ವಿಂಗಡಣೆಯಾಗುತ್ತದೆ. ಈ ವೃಕ್ಷದ ತುತ್ತ ತುದಿಯೇ ಪ್ರಭೇದ, ಅರ್ಥಾತ್ ವಿಶಿಷ್ಟ ಜೀವಿ. ಇದು ಇರುವ ರೆಂಬೆಯು ಟಿಸಿಲೊಡೆಯುವಲ್ಲಿ ಇರುವುದು ಅದರ ಪೂರ್ವಜ ಹಾಗೂ ಅದಕ್ಕೆ ಜೋಡಿಸಿಕೊಂಡಿರುವ ಇನ್ನೊಂದು ಟಿಸಿಲು ಅದರ ಬಲು ನಿಕಟ ಸಂಬಂಧಿ. ಎರಡು ಜೀವಿಗಳ ನಡುವೆ ಎಷ್ಟು ಟಿಸಿಲುಗಳಿವೆ ಎನ್ನುವುದು ಅವುಗಳ ನಡುವಣ ಸಂಬಂಧ ನಿಕಟವೋ ದೂರವೋ ಎನ್ನುವುದನ್ನು ನಿರ್ಧರಿಸುತ್ತದೆ. ಈ ಬಗೆಯ ವಂಶವೃಕ್ಷ ಈ ಜೀವಿಗಳು ಹೇಗೆ ವಿಕಾಸವಾಗಿವೆ ಎನ್ನುವುದನ್ನು ತೋರಿಸುತ್ತದೆ. ಉದಾಹರಣೆಗೆ, ಯಾವುದೇ ಟಿಸಿಲಿನ ತುದಿಗೆ ಇರುವಂತಹ ಜೀವಿಗಳು ಇತ್ತೀಚೆಗೆ ವಿಕಾಸವಾದಂಥವು, ಟಿಸಿಲಿನ ಬುಡದಲ್ಲಿ ಇರುವಂಥವು ಬಹಳ ಹಿಂದೆಯೇ ವಿಕಾಸವಾದಂಥವು. ಇನ್ನು ಹಲವು ಇಂತಹ ಪುರಾತನ ಜೀವಿಗಳು ಈಗ ಕಾಣಲಿಕ್ಕೆ ಇಲ್ಲ. ಅವೆಲ್ಲವೂ ಈ ಭೂಮಿಯಿಂದ ನಶಿಸಿ ಹೋಗಿ ವಿವಿಧ ಬಗೆಯ ಫಾಸಿಲ್ಗಳ ರೂಪದಲ್ಲಿ ಕಾಣಸಿಗುತ್ತವೆ. ಟೀರೋಸಾರ್ಗಳು ಇಂತಹ ಕಾಣೆಯಾದ ಜೀವಿಕುಲಗಳಲ್ಲಿ ಒಂದು. ಮೀಸೋಜೋಯಿಕ್ ಯುಗ ಎನ್ನುವ ಕಾಲದ ಕೊನೆಯಲ್ಲಿ ಟೀರೋಸಾರ್ಗಳು ಹೆಚ್ಚಾಗಿ ಇದ್ದುವು. ಈ ಯುಗ ಇಂದಿನಿಂದ ಸುಮಾರು 6.5 ಕೋಟಿ ವರ್ಷಗಳಿಂದ 22 ಕೋಟಿ ವರ್ಷಗಳಷ್ಟು ದೀರ್ಘ ಅವಧಿಯ ಕಾಲ. ಇದರ ಕೊನೆಯಲ್ಲಿ, ಅಂದರೆ ಸುಮಾರು 6 ರಿಂದ 10 ಕೋಟಿ ವರ್ಷಗಳ ಹಿಂದೆ ಟೀರೋಸಾರ್ಗಳು ಬದುಕಿದ್ದುವು. ಅವಕ್ಕೂ ಹಿಂದೆ ಬದುಕಿದ್ದ ಜೀವಿಗಳಲ್ಲಿ ಯಾವ ಟಿಸಿಲು ಟೀರೋಸಾರ್ಗಳ ಕುಲಕ್ಕೆ ನಿಕಟವಾಗಿತ್ತು ಎಂಬುದು ಅರ್ಥವಾಗಿರಲಿಲ್ಲ. ಇದೀಗ ವಿಶೇಷ ತಂತ್ರಗಳನ್ನು ಬಳಸಿ ಎಸ್ಕುರಾ ತಂಡ ಈ ಗುಟ್ಟನ್ನು ರಟ್ಟಾಗಿಸಿದೆ. ಇವರು ಟೀರೋಸಾರ್ಗಳಿಗಿಂತಲೂ ಹಿಂದೆ ಬದುಕಿದ್ದ ಹಲವು ಕುಲಗಳ ನಡುವಣ ನಿಕಟತೆಯನ್ನು ಅಳೆದಿದ್ದಾರೆ. ಇದಕ್ಕೆ ಇವರು ಪ್ರತಿಯೊಂದು ಕುಲದಲ್ಲಿಯೂ ಕಾಣಿಸಿದ ಪ್ರತಿಯೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಗಮನಿಸಿದ್ದಾರೆ. ಸಾಮಾನ್ಯವಾಗಿ ಇಂತಹ 100 ವ್ಯತ್ಯಾಸಗಳಿದ್ದರೂ ಅವೆಲ್ಲವನ್ನು ಎಲ್ಲರೂ ಗಮನಿಸುವುದಿಲ್ಲ. ಆದರೆ ಹೊಸದೊಂದು ಲಕ್ಷಣವಿದೆ ಎಂದರೆ ಆ ಕುಲ ಹೊಸದಾಗಿ ವಿಕಾಸವಾದದ್ದು ಎಂದಾಗುತ್ತದಾದ್ದರಿಂದ ಪ್ರತಿಯೊಂದು ಲಕ್ಷಣವನ್ನು ಗಮನವಿಟ್ಟು ಲೆಕ್ಕಿಸಿ ಟೀರೋಸಾರ್ಗಳು ಹಾಗೂ ಇತರೆ ಕುಲಗಳ ನಡುವಣ ನಿಕಟತೆಯನ್ನು ಗುರುತಿಸಿದ್ದಾರೆ. ಕ್ಯುವಿಯರ್ ಟೀರೋಸಾರ್ ಎಂದು ಈ ಕುಲಕ್ಕೆ ಹೆಸರಿಡುವಾಗ ಆತ ಕಂಡಿದ್ದು ಇತರರು ವಿವರಿಸಿದ್ದ ಒಂದು ಫಾಸಿಲ್ನಷ್ಟೇ. ಆ ಫಾಸಿಲ್ನ ಬಗ್ಗೆ ಹಲವರು ಹಲವು ಬಗೆಯ ವಿವರಣೆಗಳನ್ನು ಕೊಟ್ಟಾಗಿಯೂ ಈತ ಅದರಲ್ಲಿದ್ದ ಪ್ರಮುಖ ಲಕ್ಷಣಗಳನ್ನು ಗಮನಿಸಿ ಇದು ಒಂದು ಬಗೆಯ ಹಾರುವ ಹಲ್ಲಿ ಎಂದು ತೀರ್ಮಾನಿಸಿಬಿಟ್ಟಿದ್ದ. ಅಂದರೆ ದೇಹದ ಬಹುಭಾಗದಲ್ಲಿ ಹಲ್ಲಿಗಳ ಲಕ್ಷಣಗಳು ಕೇವಲ ಮುಂಗಾಲಿನ ಒಂದು ಬೆರಳಷ್ಟೇ ಉದ್ದವಾಗಿ ರೆಕ್ಕೆಯ ಅಂಗವಾಗಿರಬಹುದಾಗಿದ್ದರಿಂದ ಅದು ಹಕ್ಕಿಯ ಅಂಶಗಳು ಎಂದು ತೀರ್ಮಾನಿಸಿದ್ದ. ಈ ಟೀರೋಸಾರ್ಗಳು ದೈತ್ಯ ಉರಗಗಳು ಎಂದು ನಾವೆಲ್ಲ ಹೇಳುವ ಡೈನೋಸಾರ್ಗಳ ಸಂಬಂಧಿಗಳು ಎಂದು ಅನಂತರ ವಿಶ್ಲೇಷಿಸಲಾಗಿತ್ತು. ಟೀರೋಸಾರ್ಗಳ ಹಲವಾರು ಬಗೆಯ ಜೀವಿಗಳ ಫಾಸಿಲ್ಗಳು ದೊರೆತಿದ್ದರೂ ಇವುಗಳಿಗೆ ಮೂಲವಾದಂತಹ ಜೀವಿಗಳು ಎಂಥದ್ದಿರಬಹುದು ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ಏಕೆಂದರೆ ಹಾರುವುದರಲ್ಲಿ 2 ಬಗೆಯನ್ನು ಕಾಣಬಹುದು. ಮೊದಲನೆಯದು ಪರಿಶ್ರಮದ ಹಾರಾಟ, ಅರ್ಥಾತ್ ರೆಕ್ಕೆಗಳನ್ನು ಬೀಸಿ ಗಾಳಿಯಲ್ಲಿ ಮೇಲೇರುವ ಹಾರಾಟ. ಮತ್ತೊಂದು ತೇಲಾಟ, ಅಂದರೆ ಮೇಲೆ ಎಲ್ಲಿಂದಲೋ ಕೆಳಗೆ ಹಾರುವಾಗ ನಿಧಾನವಾಗಿ ನೆಲಕ್ಕೆ ಇಳಿಯುವುದು, ಪ್ಯಾರಾಶೂಟ್ಗಳು ಇಳಿಯುವ ಹಾಗೆ, ಅಥವಾ ನಿಧಾನವಾಗಿ ಸುತ್ತುತ್ತಾ ನೆಲಕ್ಕೆ ಇಳಿಯುವ ಕೆಲವು ಹೂವುಗಳ ತೇಲಾಟದಂತೆ. ಇವಕ್ಕೆ ಪರಿಶ್ರಮವೇನೂ ಇಲ್ಲ. ಪರಿಶ್ರಮದ ಹಾರಾಟ ತೋರುವಂತಹ ಬೆನ್ನು ಮೂಳೆ ಇರುವ ಜೀವಿಗಳಲ್ಲಿ ಪಕ್ಷಿಗಳೇ ಪ್ರಧಾನ. ಟೀರೋಸಾರ್ಗಳದ್ದು ಅನಂತರದ ಸ್ಥಾನ. ಬಾವಲಿಗಳು ಕೂಡ ಹಾರುತ್ತವಾದರೂ ಅವುಗಳ ರೆಕ್ಕೆಗಳು ನಿಜವಾದ ರೆಕ್ಕೆಗಳಲ್ಲ, ಪುಕ್ಕಗಳು ಅಲ್ಲಿಲ್ಲ. ಹೀಗಾಗಿ ಈ ಟೀರೋಸಾರ್ಗಳು ಮೊದಲು ವಿಕಾಸವಾಗಿದ್ದು ಹೇಗೆ, ಅವುಗಳ ಪೂರ್ವಜರು ಯಾವುವು, ಅವು ಮರದ ಮೇಲಿದ್ದಂಥವೋ ನೆಲದಲ್ಲಿ ಜೀವಿಸಿದ್ದವೋ ಎನ್ನುವ ಸಂದೇಹಗಳಿದ್ದುವು. ಈ ಲೆಕ್ಕಾಚಾರದ ಪ್ರಕಾರ ಲೇಗರ್ಪೆಟಿಡ್ ಎನ್ನುವ ಕುಲದ ಜೀವಿಗಳು ಟೀರೋಸಾರ್ಗಳಿಗೆ ಉಳಿದೆಲ್ಲ ಜೀವಿಗಳಿಗಿಂತಲೂ ಬಲು ನಿಕಟವಾದಂಥವು. ಈ ಜೀವಿಗಳ ಲಕ್ಷಣಗಳನ್ನು ಪಟ್ಟಿ ಮಾಡಲು ಇವರು ಇದುವರೆಗೆ ದೊರೆತಿರುವ ಎಲ್ಲಾ ಫಾಸಿಲ್ಗಳ ಸಿಟಿ ಸ್ಕ್ಯಾನ್ ಮಾಡಿ ತಲೆಬುರುಡೆಗಳೊಳಗೆ ಇರಬಹುದಾದ ಲಕ್ಷಣಗಳನ್ನು ಪಟ್ಟಿ ಮಾಡಿದ್ದಾರೆ. ವಿಶೇಷವೆಂದರೆ ಈ ಲೇಗರ್ಪೆಟಿಡ್ ಜೀವಿಗಳಿಗೆ ಹಾರಲಾಗುತ್ತಿರಲಿಲ್ಲ. ಆದರೆ ಅವುಗಳಲ್ಲಿ ಟೀರೋಸಾರ್ಗಳಲ್ಲಿದ್ದ ಹಲವು ಲಕ್ಷಣಗಳು ಹೊಸದಾಗಿ ಕಾಣಿಸಿಕೊಂಡಿದ್ದುವು.
ಇವುಗಳಲ್ಲಿ ಟೀರೋಸಾರ್ಗಳಿಗೆ ಮೂಲವಾದಂತಹ ಜೀವಿಗಳು ಬಹುಶಃ ಹೀಗಿದ್ದುವು ಎನ್ನುವುದು ಈ ವಿಜ್ಞಾನಿಗಳ ಊಹೆ. ಇವುಗಳ ಮೆದುಳಿನಲ್ಲಿ ಒಳಗಿವಿ ಕಾಣಿಸಿಕೊಂಡಿದ್ದು, ಕೈ ಮೂಳೆಗಳು ಬಲು ಉದ್ದವಾಗಿದ್ದುವು ಹಾಗೂ ಸೊಂಟ, ಹಿಂಗಾಲಿನ ಮೂಳೆಗಳ ರಚನೆಗಳಲ್ಲಿಯೂ ಕೂಡ ಟೀರೋಸಾರ್ಗಳ ಲಕ್ಷಣಗಳು ಕಾಣಿಸಿಕೊಂಡಿದ್ದುವು. ಹೀಗೆ ಟೀರೋಸಾರ್ಗಳ ಮೂಲ ಯಾವುದೆಂದು ಇವರು ತೀರ್ಮಾನಿಸಿದ್ದಾರೆ. ಆದರೂ ಇವು ಹೇಗೆ ಹಾರಲು ಆರಂಭಿಸಿದುವು ಎನ್ನುವುದು ಇನ್ನೂ ನಿಗೂಢ. ಅದಕ್ಕೆ ಇನ್ನೂ ಮುಂದಿನ ಅಂದರೆ ಟ್ರಯಾಸಿಕ್ ಯುಗದ ಶಿಲೆಗಳಲ್ಲಿ ಹೊಸ ಫಾಸಿಲ್ಗಳು ಸಿಗಬೇಕು ಎನ್ನುತ್ತಾರೆ ಎಸ್ಕುರಾ. ಇದು ಇಂದಿನ ಸುದ್ದಿ ಸಂಶೋಧನೆ. ರಚನೆ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಅಮೃತೇಶ್ವರಿ ಬಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.